ಬ್ಯಾಟ್ ಹಿಡಿಯೋಕೆ ಬಾರದ ವ್ಯಕ್ತಿ ಇಂದು ಇಡೀ ಕ್ರಿಕೆಟ್ ಜಗತ್ತಿಗೆ ಬಾಸ್. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಗ ಜೈ ಶಾ ಐಸಿಸಿಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಜೈ ಶಾಗೆ ಕೇವಲ 35 ವರ್ಷ. ಕ್ರಿಕೆಟ್ ಹೊರತುಪಡಿಸಿಯೂ ಇವರಿಗೆ ನಾನಾ ಕಡೆಯಿಂದ ಆದಾಯದ ಮೂಲಗಳಿವೆ. 2016ರಿಂದ ಬಿಸಿಸಿಐ ಕಾರ್ಯದರ್ಶಿ ಹುದ್ದೆಯಲ್ಲಿದ್ದ ಶಾ ಇದೀಗ ಕ್ರಿಕೆಟ್ ಜಗತ್ತಿಗೆ ಬಾಸ್. ಡಿಸೆಂಬರ್ 1, 2024ಕ್ಕೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. 35 ವರ್ಷದ ಜೈ ಶಾ ಅವರ ನಿವ್ವಳ ಮೌಲ್ಯ 124 ಕೋಟಿ ರೂಪಾಯಿ. ಕ್ರಿಕೆಟ್ ಅಷ್ಟೇ ಅಲ್ಲ, ಬಿಸಿನೆಸ್, ಹೂಡಿಕೆ ಅವರ ಆದಾಯದ ಮೂಲ. ಕುಸುಮ್ ಫಿನ್ಸರ್ವ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ 60% ಷೇರುಗಳನ್ನು ಹೊಂದಿದ್ದಾರೆ. ಈ ಹಿಂದೆ ಟೆಂಪಲ್ ಎಂಟರ್ಪ್ರೈಸಸ್ ಹೆಸರಿನ ಕಂಪನಿಯೊಂದರಲ್ಲಿ ನಿರ್ದೇಶಕರಾಗಿಯೂ ಕಾರ್ಯನಿರ್ವಹಿಸಿದ್ರು. ಬಿಸಿಸಿಐನಿಂದ ಅವರು ಪಡೆಯುವ ಸಂಭಾವನೆ ನಿಗದಿತ ಮೊತ್ತವಲ್ಲ. ಎಕ್ಸಾಂಪಲ್, ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಭೆಗೆ ಹೋದ್ರೆ ಅಥವಾ ಯಾವುದೇ ಪ್ರವಾಸಕ್ಕೆ ಹೋದ್ರೆ $84,000 ಅಂದ್ರೆ ಸುಮಾರು 70.5 ಲಕ್ಷ ರೂಪಾಯಿ ಭತ್ತೆಯಾಗಿ ಸಿಗುತ್ತದೆ. ಭಾರತದಲ್ಲಿ ಯಾವುದಾದರೂ ಸಭೆ, ಪ್ರವಾಸಕ್ಕೆ ಹೋದ್ರೆ 40,000 ರೂಪಾಯಿ ಹಣವನ್ನ ಪಡಿತಾರೆ. ಜೈ ಶಾ ಅವರ ಈ ಆಯ್ಕೆ ಭಾರತ ತಂಡಕ್ಕೆ ವರದಾನವೂ ಆಗಲಿದೆ. ವಿಶ್ವಕಪ್ ಸೇರಿ ಅಂತಾರಾಷ್ಟ್ರೀಯ ಪಂದ್ಯಗಳ ಆಯೋಜನೆಯಲ್ಲಿ ಇವರ ಪಾತ್ರ ಪ್ರಮುಖ ಪಾತ್ರವಾಗಿರುತ್ತೆ.